ನಮಸ್ಕಾರ. ನಾವೀಗ ಭೇಟಿ ಮಾಡಲು ಬಂದಿರುವಂಥ ಆದಿವಾಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶಶಿಕಲಾ ಅವ್ರನ್ನ. ಬನ್ನಿ ಅವ್ರ ಕುರಿತು ಒಂದೆರಡು ಮಾತುಗಳನ್ನು ಆಡೋಣ. ನಮಸ್ಕಾರ ಅಮ್ಮ. ನಿಮ್ಮ ಹೆಸರು ಅಮ್ಮ? ಶಶಿಕಲಾ. ನಿಮ್ಮ ಹೆಸರು ಸರ್? ಹನುಮನಾಯಕ್. ಮೇಡಮ್, ಅಂದಾಗೆ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಮ್ಮ? ಆದಿವಾಲ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ನೀವು ಗೆದ್ದಂಥ ಸಂದರ್ಭದಲ್ಲಿ ಮೇಡಮ್ ಅವ್ರಿಗೆ ಎಷ್ಟು ಮತ ಬಂದಿತ್ತು ಸರ್? 364. ಎಷ್ಟು ಮತ ಅಂತರದಲ್ಲಿ ಗೆದ್ದಿತ್ತು ಸರ್? 12. ಹಾಗೆ ಇದೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಂಥದ್ದು ಸರ್. ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಗ್ರಾಮದ ಜನತೆಗೆ ಯಾವ ಥರ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತಾ ಇದೆ ಸರ್? ಅಭಿವೃದ್ಧಿ ಅಧಿಕಾರಿ ಚೆನ್ನಾಗಿ ಆಗ್ತಾ ಇದೆ. ಆ ಥರ ಏನು ತೊಂದರೆ ಯಾವುದು ಆಗ್ತಾ ಇಲ್ಲ. ಸರ್, ಅಂದಾಗೆ ಮೇಡಮ್ ಅವರು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದಾರೆ ಸರ್? ಪಕ್ಷ ಬಂದಿಲ್ಲ. ಪಕ್ಷ ಬಂದರೆ ನಮ್ಮದು JDS ಪಕ್ಷ. ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೀರಾ ಸರ್. ಅಂದಾಗ ಏನಿಗೆ ಅನ್ನಿಸ್ತಾ ಇದೆ ರಾಜಕೀಯದ ಅನುಭವ? ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ಇವಾಗ ನೀವು ಗೆದ್ದು 3.5 ವರ್ಷಗಳಾಗಿದೆ. ಹೌದು. ಈ 3.5 ವರ್ಷದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಏನೇನು ಮಾಡಿಸ್ಕೊಟ್ಟಿದ್ದೀರಾ ಸರ್? ನಾವು ಚರಂಡಿಗಳು ಮಾಡಿದ್ದೀವಿ, ಖಾತೆ ಇಲ್ಲದೆ ಖಾತೆ ಮಾಡಿದ್ದೀವಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಈ ಮಿನಿ ಟ್ಯಾಂಕ್ ಮಾಡ್ತಿದ್ದೀವಿ, ಇಲ್ಲೊಂದು ಓವರ್ ಟ್ಯಾಂಕ್ ಮಾಡ್ತಿದ್ದೀವಿ. ಚರಂಡಿ ಕೆಲಸಗಳು ಚೆನ್ನಾಗಿ ಮಾಡ್ತೀವಿ. ಇಷ್ಟೇ. ಬೀದಿ ದೀಪಗಳು ಇರಲಿಲ್ಲ. ಬೀದಿ ದೀಪಗಳು CFL ಅವೆಲ್ಲ ಹಾಕಿದ್ವಿ. ಫಸ್ಟ್ ಎಲ್ಲ ಇರಲಿಲ್ಲ. ನಾವು ಬರೋಕ್ಕಿಂತ ಮುಂಚೆ ಇಲ್ಲ. ನಾವು ಬಂದ ಮೇಲೆ ಪರವಾಗಿಲ್ಲ. ಅಂದಾಗೆ ನಿಮ್ಗೆ ಇನ್ನೂ 1.5 ವರ್ಷ ಕಾಲಾವಕಾಶಗಳಿದೆ ಸರ್. ಹೌದು. ಈ 1.5 ವರ್ಷದಲ್ಲಿ ಇನ್ನ ಏನೇನು ಅಭಿವೃದ್ಧಿ ಮಾಡೋ ಕೆಲಸ ಜಾಸ್ತಿ ಇದೆ. ನೋಡ್ಬೇಕು ಅಂತ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಅಂದಾಗೆ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಗ್ರಾಮದ ಜನತೆಗೆ ಏನೇನು ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್? ಯಾವುದು ಅಭಿವೃದ್ಧಿ ಕಾರ್ಯಗಳು? ಅಂದ್ರೆ ಒಂದು ಬಿಲ್ ಸ್ಯಾಂಕ್ಷನ್ ಆಗಿರ್ಬೋದು. ಬಿಲ್ ಆಗ್ತವೆ. 3 ತಿಂಗಳು ಆಗುತ್ತದೆ. 3 ರಿಂದ 4 ತಿಂಗಳು ಆಗ್ಬಿಡ್ತು ಉದ್ಯೋಗ ಖಾತ್ರಿಯಲ್ಲಿ. ಹೌದು. ಹಾಗೆ ಇನ್ನು ಮುಂದೆ ನಮಗೆ ಲೇಟ್ ಆಗುತ್ತೆ. ಅದೊಂದು ಸ್ವಲ್ಪ ಫಾಸ್ಟ್ ಕೆಲಸ ಆದ್ರೆ ಇನ್ನು ಕೆಲಸ ಫಾಸ್ಟ್ ಆಗುತ್ತೆ. ಆ ಒಂದು ಬಿಲ್ ಬೇಗ ಆಗಲ್ಲ ಅಷ್ಟೇ ಉದ್ಯೋಗ ಖಾತ್ರಿಯಲ್ಲಿ. ಹಾಗೆ ರಾಜಕೀಯದಲ್ಲಿ ಇನ್ನು ಮುಂದೆ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಹೌದು. ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ ಸರ್. ಅಂದಾಗ ಈಗ ನೀವು ರಾಜಕೀಯಕ್ಕೆ ಬರಬೇಕು ಅಂತಂದ್ರೆ ನಿಮಗೆ ಗುರುಗಳು ಅಂತ ಸ್ಫೂರ್ತಿ ಅಂತ ಯಾರು ಇರ್ಬೇಕಲ್ವ ಸರ್? ಅವ್ರ ಹೆಸರನ್ನ ಹೇಳ್ಕೋಬೋದು ಸರ್? ನಿಮಗೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇರ್ತಾರಲ್ಲ ಸರ್, ನಿಮ್ಮ ರಾಜಕೀಯಕ್ಕೆ ಬರಬೇಕು ಅಂತಂದ್ರೆ ಅವ್ರ ಹೆಸರು ಹೇಳ್ಕೋಬೋದು ಸರ್? ಇಬ್ರು ಇದಾರೆ ಸರ್. ಹೇಳಿ ಸರ್, ಅವ್ರ ಹೆಸರು ಹೇಳಿ ಸರ್. ಏನಿದೆ? ಅದೇ ನಮ್ಮ ಮಾವನ ಮಗ ಒಬ್ರು ಕೃಷ್ಣ ನಾಯಕ್ ಅಂತ, ಅವ್ರೊಬ್ರು. ಅವರೇ ನಮಗೆ ಮೊದಲನೇ ಸ್ಫೂರ್ತಿ. ಇನ್ನೊಬ್ರು ಆರ್ ಲಕ್ಷ್ಮಣ್, ಅದೇ ನಮ್ಮ ಪಂಚಾಯತಿ ಇನ್ನೊಬ್ರು ಇದ್ದಾರೆ, ಮಾಜಿ ಅಧ್ಯಕ್ಷರು. ಅವರು ನಿಮ್ಗೆ ಗುರುಗಳು. ಇವರಿಬ್ರೆ. ಇದರಲ್ಲಿ ಕೃಷ್ಣ ನಾಯಕ್ ಮೊದಲನೇ ಸರ್. ಅಂದಾಗೆ ಇನ್ನ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮಗೆ ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ನಿಮ್ಮ ಗ್ರಾಮದ ಜನತೆಗೆ ಅಭಿವೃದ್ಧಿ ಕಾರ್ಯಗಳು ಅಂತ ಇರುತ್ತಲ್ಲ ಸರ್, ಅದರಲ್ಲಿ ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ ಸರ್? ನೀರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ. ಅಂದಾಗೆ ಈಗ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಇನ್ನ 22 ಜನ ಸದಸ್ಯರುಗಳಿದ್ದಾರೆ. ನಿಮ್ಮ ಮುಖಾಂತರ ಆ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮಿಂದ ಅವರಿಗೆ ಆದಷ್ಟು ಚೆನ್ನಾಗಾಗ್ಲಿ. ನಮ್ಮಿಂದ ಏನ್ ಕೆಲಸ ಆಗ್ಬೇಕಾಗಿರುತ್ತೆ ಅವರಿಗೆ, ಅದಕ್ಕೆ ನಮ್ದೇನು ಅಡೆತಡೆಗಳು ಯಾವುದೂ ಇಲ್ಲ. ಸುಸೂತ್ರವಾಗಿ ಆಗ್ಲಿ ಅಂತ ಹೇಳ್ತೀವಿ ಸರ್. ಅಂದಾಗೆ ನೀವು ಈಗ ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಅವರು ಮತ ನೀಡಿ ನಿಮ್ಮನ್ನ ಗೆಲ್ಸಿ ನಿಮ್ಮನ್ನ ಈ ಒಂದು ಸ್ಥಾನಕ್ಕೆ ತಂದಿದ್ದಾರೆ. ನಿಮ್ಮ ಗ್ರಾಮದ ಜನತೆಗೆ ನಿಮ್ಮ ಮುಖಾಂತರ ಏನಂತ ಹೇಳಿ ವಂದನೆಗಳನ್ನ ಕೊಡ್ತೀರಾ ಸರ್? ನಮ್ಮ ಗ್ರಾಮದ ಜನರಿಗೆ ಗೆಲ್ಸಿದಕ್ಕೆ ನಾವು ಚಿರಋಣಿ. ಯಾವಾಗಲೂ ಕೆಲಸ ಕಾರ್ಯಗಳು ಯಾವುದೇ ಟೈಮ್ ಬಂದ್ರೂ ಮಾಡ್ಕೊಡ್ತೀರಾ. ಆ ತರ ಧನ್ಯವಾದಗಳನ್ನ ಇಷ್ಟಪಡ್ತೀರಾ. ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.